ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಮಾಮ ಊರಿಗೆ ಹೋಗಿದ್ರು. ಊರಿಂದ ನುಗ್ಗೆ ಸೊಪ್ಪು ಮತ್ತು ಅಣ್ಣೆ ಸೊಪ್ಪನ್ನ ತಂದಿದ್ರು. ಮತ್ತು ಅಣ್ಣೆ ಸೊಪ್ಪು ಮಸೊಪ್ಪು ಮತ್ತು ಬೋಂಡ ಮುದ್ದೆ ಅನ್ನ ಮಾಡಿದ್ವಿ. ಹಾಗೆ ಯಾರೂ ಬೇಜಾರು ಮಾಡ್ಕೊಬೇಡ್ರಿ. ನಾನು ಈಗ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ ವಿಡಿಯೋ ರೆಕಾರ್ಡಿಂಗು, ಎಡಿಟಿಂಗು ಎಲ್ಲ. ಪ್ಲೀಸ್, ಈ ಎಣ್ಣೆ ಸೊಪ್ಪಲ್ಲಿ ನಾವು ಯಾವತ್ತೂ ಸಾಂಬಾರು ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಸಾಂಬಾರು ಮಾಡಿದ್ದು. ಚೆನ್ನಾಗಿತ್ತು. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದು ಬೆಳಗ್ಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಮತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಹೊಸ್ಲು ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿದ್ವಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ಬಿಟ್ಟು. ಮತ್ತು ಸೋಮವಾರ ಆಗಿದ್ದರಿಂದ ಇದು ನಮ್ಮನೆ ದೇವರ ವಾರ. ಅದರಿಂದ ನಾವು ಸೋಮವಾರ ಶುಕ್ರವಾರ ಹೂವು ಎಲ್ಲ ಹಾಕಿ ವಾರ ಮಾಡ್ತೀವಿ. ಆದರೆ ಪ್ರತಿದಿನ ನಾವು ಪೂಜೆ ಮಾಡ್ತೀವಿ. ಬೆಳಗ್ಗೆ ಸಂಜೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದ್ಬಿಟ್ಟು ನಾನು ಕೃಷ್ಣನಿಗೆ ಅವಲಕ್ಕಿ ಇಷ್ಟ ಅಂತ ಅಂದ್ಬಿಟ್ಟು ರಸಾಯನ ಮಾಡಿ ನೈವೇದ್ಯಕ್ಕಿಟ್ಟಿದ್ದೆ. ನಾವು ಕೇಳಿರೋ ಕತೆ ಪ್ರಕಾರ ಸುಧಾಮ ಶ್ರೀಕೃಷ್ಣನಿಗೆ ಏನೂ ಇಲ್ಲ ಅಂತಂದ್ಬಿಟ್ಟು ಅವಲಕ್ಕಿ ತಂದು ಕೊಡ್ತಾನಂತೆ. ಅದಕ್ಕೆ ಅವಲಕ್ಕಿ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಮತ್ತು ಬೆಳಗ್ಗೆ ಎಲ್ಲ ಎದ್ದು ಸ್ಟವ್ವು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಪೂಜೆ ಮಾಡಿದ್ವಿ. ಚಿತ್ರಾನ್ನ, ಪಾಯಸ, ಹೆಸರುಬೇಳೆ ಪಾಯಸ, ರಸಾಯನ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದು ಲೇಟ್ ಆಯಿತು ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಅದಾದರೆ ಬೇಗ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಮಕ್ಕಳುಗಳಿಗೆ ಕೃಷ್ಣ ಮತ್ತು ರಾಧೆ ಥರ ರೆಡಿ ಮಾಡಿದ್ದೆ. ಫಸ್ಟ್ ಟೈಮ್ ನನ್ನ ಮಗ ಇವತ್ತು ಕೃಷ್ಣನ ವೇಷ ಹಾಕ್ಕೊಂಡಿರೋದು. ಅವನು ಯಾವ ವೇಷನೂ ಇಲ್ಲಿವರೆಗೂ ಹಾಕ್ಕೊಂಡಿಲ್ಲ. ಸುಚಿ ವ್ಲಾಗ್ಸ್ ಕನ್ನಡನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.